ನಾನು ಹೋಗುದು ನೀನು ಹೋಗುತ್ತದೆ ಇಬ್ಬರು ಹೊರಗೆ ಹೋಗಿ ಭತ್ತ ಅಂತ ಮಾರಿ ನೋಡಿಲ್ಲ ಜಾತ್ರೆಗೆ ಬಾ ಗೆಳತಿ ಜಾತ್ರೆಗೆ ಬಾ 3 ಪಾಯಿಂಟ್ಸ್ 11-99 ಮೂರು ಅಂಕಗಳ ಮೈದಾನದಲ್ಲಿ 4-3 ಮಧ್ಯದಲ್ಲಿ ಪಂದ್ಯ 5-3 ಮಧ್ಯದಲ್ಲಿ ಪಂದ್ಯ 5 ಅಂಕವನ್ನ ಮಹಾಲಕ್ಷ್ಮಿ ನಾಲ್ಕು ತಂಡ ಗಳಿಸಿದರೆ 3 ಅಂಕವನ್ನು ಗಳಿಸಿ ಚಿಂಚಲೆ ತಂಡ ಆಡ್ತಾ ಇದೆ. ಎಸ್ ಆಹಾ ಲಕ್ಷ್ಮೀಕಾಂತ್ ಪೂಜಾರಿ ಅವರು ಸೂಪರ್ ರೈಡ್ಗೆ 50 ರೂಪಾಯಿ ಕೊಡ್ತಾ ಇದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಸೂಪರ್ ರೈಡ್ಗೆ 50 ರೂಪಾಯಿ ಲಕ್ಷ್ಮೀಕಾಂತ್ ಪೂಜಾರಿ. ಜೆರ್ಸಿ ನಂಬರ್ 4 ಬಿರುಸಿನ ದಾಳಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ 1 ಅಂಕ 6-4 ಮಧ್ಯ ಪಂದ್ಯ ನಡ್ತಾ ಇದೆ. ಇದು ಕೊನೆಯ ಫೈನಲ್ ಪಂದ್ಯಾವಳಿ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ನಮ್ಮ ಜಾತ್ರೆ, ಇದು ನಮ್ಮ ಊರಿನ ವೈಭವ. ಸೂಪರ್ ರೈಡ್ಗೆ 100 ರೂಪಾಯಿ ಇದೆ, 50 ರೂಪಾಯಿ ಕೂಡ ಇದೆ. ಕಾದ್ ನೋಡ್ಬೇಕು ಯಾರು ಮಾಡ್ತಾರೆ. ಒಟ್ಟಿಗೆ 250 ರೂಪಾಯಿಗಳ ಸೂಪರ್ ರೈಡ್ ಆಗ್ತದ್ರಿ. ಈಗ ಆತಿದ್ದಕ್ಕೋ ಏನು ಮುಂದೆ ಈಗ ಸೂಪರ್ ರೈಡ್ ಆಗಿತ್ತು. ಬರ್ರಿ ನೀವು 5 ಸೆಕೆಂಡ್ ಬರ್ಯಾಕ ಚಿಂಚಲಿ ಅವ್ರು ಬರ್ರಿ ಹೋಗ್ತಮ್ಮ 5 ಸೆಕೆಂಡ್ ಬರ್ರಿ. ಆಗೇಟ್ ಮಿಸ್ಟೇಕ್ ಆಗೈತೆ. ಒಂದು ಟೆಕ್ನಿಕಲ್ ಪಾಯಿಂಟ್ ಕೊಡೋದು ತಮ್ಮ ಆಡ ರೈಡ್ ಮಾಡಕ್ರು. ಜೆರ್ಸಿ ನಂಬರ್ 99 ಬಿರುಸಿನ ದಾಳಿ ಮಾಡ್ತಾ ಇದ್ದಾರೆ. ಕಾಯ್ತಾಡಬೇಕು ತಮ್ಮ ತಂಡಕ್ಕೆ ಯಾವ ಮತ ತೆಗೆದುಕೊಂಡು ಬರ್ತಾರೆ ಎಂಬುದು. ಅಷ್ಟೇ ಗಟ್ಟಿಯಾಗಿ ಕ್ಷೇತ್ರ ರಕ್ಷಣೆಯೂ ಕೂಡ ತುಂಬಾ ಗಟ್ಟಿಯಾಗಿದೆ. 2 ಪಂದ್ಯಗಳು 6 ಮತ್ತು 5ರ ನಡುವೆ ಸಾಗ್ತಾ ಇದ್ದೇವೆ. ಸಮಬಲದಲ್ಲಿ 2 ತಂಡಗಳು ಮೈದಾನ ಮಧ್ಯದಲ್ಲಿ ಬಹಳ ಸುಂದರವಾಗಿ ಟ್ಯಾಕಲ್ ಬಂತು. ಟೈಮ್ ಔಟ್ ಚಿಂಚಲಿ ಫಸ್ಟ್ ಟೈಮ್ ಔಟ್. ಬಹಳ ಉತ್ತಮವಾದಂತಹ ತಂಡಗಳ ಮಧ್ಯದಲ್ಲಿ ಒಂದು ರೋಮಾಂಚನಕಾರಿ ಹೀಗೆಯಲ್ಲಿ ಉತ್ತಮವಾದಂತಹ ಒಂದು ನಡೀತಾ ಇದೆ. ಇವತ್ತಿನ ದಿವಸ ಅಂತಾರಾಜ್ಯ ಮಟ್ಟದ ಪುರುಷ ಕಬಡ್ಡಿ ಪಂದ್ಯಾವಳಿಗಳು ಅತಿ ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಜರುಗ್ತಾ ಇದೆ. ದಾಳಿಯಲ್ಲಿ ಚಿಂಚಲಿ ತಂಡದ ಆಟಗಾರರು ಮತ್ತೆ ದಾಳಿಯಲ್ಲಿ 6-6ರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಸಂಬಂಧ ಹೋರಾಟ ಕಾದು ನೋಡಬೇಕು. ವಿಜಯದ ಮಾಲೆ ಯಾರ ಕೊರಳಿಗೆ ಅಂತ ಚಿಂಚಲಿನ ನಾಗರೂರ ಕಾದು ನೋಡಬೇಕು. ಹಾಗೇನೆ ಮಹಾಲಕ್ಷ್ಮಿ ನಾಗನೂರ ಮಾಯಕ್ಕ ದೇವಿ ಚಿಂಚಲಿ ಕಾದು ನೋಡೋಣ. ಇಬ್ಬರು ದೇವಿಗಳು ಮೈದಾನದಲ್ಲಿ ಸೆಣಸಾಡ್ತಾ ಇವೆ. ಬಹಳ ಸುಂದರವಾದಂತಹ ಪಂದ್ಯ ಮೈದಾನದಲ್ಲಿ 4 ನಂಬರ್ ಆಟಗಾರ ಹೋದ ಒಂದು ಪಂದ್ಯದಲ್ಲಿ ತಮ್ಮ ತಂಡಕ್ಕೆ ವಿಜಯವನ್ನ ಗಳಿಸಿಕೊಟ್ಟು ಕ್ಯಾಚ್ ಆಗಿದೆ. ರೈಟ್ ಔಟ್. ಮತ್ತೆ ಒಂದು ಅಂಕ 7-6ರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಮಾಡು ಇಲ್ಲವೇ ಮಡಿ ಕರೋಯ್ಯ ಮರು ಯಾರ ಕೊರಳಿಗೆ ವಿಜಯದ ಮಾಲಿ ಕಾದ್ ನೋಡಬೇಕು. 25,000 ರೂಪಾಯಿಗೆ ಯಾರು ಲಗ್ಗೆ ಇಡ್ತಾರೆ ಕಾದ್ ನೋಡ್ಬೇಕು. ಹಾಗೆ ಪ್ರಯತ್ನ ಆಗ್ತಾ ಇದೆ. ಡುವಾಡ ಇದೆ, ಹೊಳ್ಳಿ ಬರುವಂತಿಲ್ಲ. ವಾಪಸ್ ನಹಿ ಆನೆ ಕಾ ಹೈ. ಮೊತ್ತ ತೆಗೆದುಕೊಂಡು
ಬಿಗಿಯಾದ ಹಿಡಿತದಲ್ಲಿ ಸಿಕ್ಕಿಲಿಕ್ಕೆ ಹಾಕಿದ್ದಾರೆ. ಮತ್ತೆ ಅಂಕಗಳು 7-7 ಸಮಬಲದ ಹೋರಾಟ. ಜೆರ್ಸಿ ನಂಬರ್ 7 ಒಂದು ಉತ್ತಮವಾದ ದಾಳಿ ಮಾಡ್ತಾ ಇದ್ದಾರೆ. ಕಾಪಾಡಬೇಕು ತಮ್ಮ ತಂಡಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡು ಬರ್ತಾರೆ ಎಂಬುದು. ಇವಾಗ 7 ನಂಬರ್ ಆಟಗಾರ ದಾಳಿಯಲ್ಲಿ ಈಗಾಗಲೇ ಸಮಯ 3 ಗಂಟೆ 30 ನಿಮಿಷ ಮುಗಿತಾ ಇದೆ. 4 ಗಂಟೆಗೆ ಕುಸ್ತಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕುಸ್ತಿಯನ್ನು ಕೂಡ ತಾವೆಲ್ಲ ವೀಕ್ಷಿಸಬೇಕಂತ ಕೇಳ್ಕೊತಾ ಇದೀವಿ. ಬಹಳ ಉತ್ತಮವಾದಂತಹ ಕೊನೆಯ ಗಳಿಗೆಯ ಪಂದ್ಯ ನಡೀತಾ ಇದೆ. ಆದ್ಮೇಲೆ ಬಹಳ ಸುಂದರವಾದಂತಹ 2 ತಂಡಗಳ ಮಧ್ಯದಲ್ಲಿ 7-7 ಸಮಬಲದ ಹೋರಾಟದಲ್ಲಿ ಚಿಂಚಲಿ ತಂಡದ 7 ನಂಬರ್ ಆಟಗಾರ ಜರ್ಸಿ ನಂಬರ್ 7 ದಾಳಿ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು, ಅಂಕ ಒಯ್ತಾರ ಹಾಗೆ ಮರಳಿ ಹೋಗ್ತಾರ, ಕಾದು ನೋಡಬೇಕು ಸರ್. ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಅತಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಸಾಗ್ತಾ ಇದ್ದಾವೆ. ಸೂಪರ್ ಉತ್ತಮ ಹಿಡಿತ ದಾಳಿಯಲ್ಲಿ ಹಾಗನೇ 7 ಮತ್ತು 8ರ ನಡುವೆ 2 ಪಂದ್ಯಗಳು ಸಾಗ್ತಾ ಇದ್ದಾವೆ. 7 ನಂಬರ್ ಜರ್ಸಿ ಆಟಗಾರ ಒಂದು ಬಿರುಸಿನ ದಾಳಿಯನ್ನು ಮಾಡ್ತಾ ಇದ್ದಾನೆ. ಕಾದು ನೋಡಬೇಕು ತಮ್ಮ ತಂಡಕ್ಕೆ ಎಷ್ಟು ಮೊತ್ತಗಳನ್ನು ತೆಗೆದುಕೊಂಡು ಬರ್ತಾರೆ ಎಂಬುದು. ಎಂಟು 7 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಥರ್ಡ್ ರೈಟ್ ಡಿಸೈಡ್ ರೈಟ್ ನಂಬರ್ 99 ಕಾದು ನೋಡ್ಬೇಕು. ಹಾಗಾದ್ರೆ 2 ಉತ್ತಮ ತಂಡಗಳ ಬಲಾಬಲದಲ್ಲಿ ಯಾವುದು ತಂಡ ಅಂಕ ಗಳಿಸ್ತದೆ, ಈ ಅಂಕ ಇದರಲ್ಲಿ ಪಾಯಿಂಟ್ ತರಲೇಬೇಕು. ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಸಮಯ ಸಮೀಪಿಸ್ತಾ ಇದೆ. ಬದಲು ಬರ್ತಾ ಇದೆ. ಉತ್ತಮ ಕ್ಯಾಚ್ ಬಂತು. ಹೀಗಾಗಿ 8-8 ಈಚ್ ಸಮಬಲದ ಹೋರಾಟ. ಟೈಮ್ ಔಟ್. ನಾನೇಕೆ ನೀನೇಕೆ ಕಡಿಮೆ, ನನಗೆ ನಾನು ಸೋಲಲಾರೆ. ಹಾಫ್ ಟೈಮ್ ಸರ್. ಬೆಸ್ಟ್ ರೈಡರ್ ನಾಗನೂರ್ ತಂಡದ 4 ನಂಬರ್ ಜರ್ಸಿ ಸಿಂಗುಪ್ ಸರ್. ನಂಬರ್ 4 ಬೆಸ್ಟ್ ರೈಡರ್ ಜರ್ಸಿ ನಂಬರ್ 4 ಮಹಾಲಿಂಗಪುರ ಮಹಾಲಕ್ಷ್ಮಿ ನಾಗನೂರ್. ಬೆಸ್ಟ್ ಕ್ಯಾಚರ್ ನಂಬರ್ ಮತ್ತೆ ಎಸ್ ರೆಡಿ ಸ್ಟಾರ್ಟ್. 8-8ರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಓಕೆ ಶಾಂತರಾಜ್ ಮತ್ತೆ ಬರಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ. ಯಾವ ತಂಡಕ್ಕೆ ವಿಜಯದ ಮಾಲೆ ಕಳಿಸ್ತಾ ಇದೆ ಅಂತ ಕಾದು ನೋಡೋಣ. ಎಸ್ ಸರ್ ಪ್ರಯತ್ನ ಆಗ್ತಾ ಇದೆ. ಒಂದು ಅಂಕ ಮತ್ತೆ ಸೂಪರ್. ಉತ್ತಮ ದಾಳಿಗಾರನಾಗಿ ಹೊರಹೊಮ್ಮಿದಂತ ಆಟಗಾರ ದಾಳಿಯಲ್ಲಿ ಆಕಾಶ. ಎಲ್ಲ ಸೂಪರ್ ರೈಟ್ ಆಗ್ತಾ ಇತ್ತು. ಸ್ವಲ್ಪದಲ್ಲಿ ತಪ್ಪಿಕೊಂಡು ಬಹಳ ಉತ್ತಮವಾಗಿರುವ ಸ್ವಲ್ಪದಲ್ಲಿ ಮಿಸ್ಟೇಕ್ ಆಯಿತು. ಸಚಿನ್ ಎಲ್ಲದರಲ್ಲಿಯೂ ಮತ್ತು 8ರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಇದು ಉತ್ತಮವಾದಂತಹ ಪಂದ್ಯಗಳ ಮಧ್ಯದಲ್ಲಿ 3 ನಂಬರ್ ಜೆರ್ಸಿ ನಂಬರ್ 3 ಬಿರುಸಿನ ದಾಳಿ ಮಾಡ್ತಾ ಇದ್ದಾರೆ. ಸೂಪರ್ ಮತ್ತೆ ಕ್ಯಾಚ್ ಬಂದು ಮಧ್ಯದಲ್ಲಿ ಟೈಮ್ ಔಟ್. ಚಿಂಚಲಿ ಏನು ಡಿಸ್ಕಸ್ ಆಗ್ತಾ ಇದೆ. ಹಾಗೇನೆ ಈ 2 ಪಂದ್ಯಗಳು ಇವತ್ತಿನ ದಿವಸ ಒಂದು ಬಿರುಸಿನ ಪಂದ್ಯಗಳಂತ ಖ್ಯಾತಿ ಹೊಂದ್ತಾ ಇದ್ದಾವೆ.
ಇವತ್ತು ಕ್ಷೇತ್ರದಲ್ಲಿ ಇವತ್ತು ಪುಣ್ಯ ಕ್ಷೇತ್ರದಲ್ಲಿ ಸುಗಮವಾಗಿ ನಡೆಸ್ತಾ ಇದ್ದಾವೆ ಎಲ್ಲ ಕಾರ್ಯಕ್ರಮಗಳು. ಹೆಚ್ಚಿನಪ್ಪ ಹೌದು ಟೈಮ್ ಔಟ್. ಸಮಯಾವಕಾಶವನ್ನು ಕೇಳ್ಕೊಳ್ತಾ ಇದ್ದಾರೆ. ಸುಂದರವಾದ ಮಧ್ಯದಲ್ಲಿ ಬಹಳ ಉತ್ತಮವಾದಂತಹ ರನ್ ಇರ್ತಾ ಇದೆ. 25,000 ರೂಪಾಯಿಗೆ ಯಾರಿಗೆ ಇರ್ತಾರೆ ಅಂತ ಕಾದು ನೋಡಬೇಕಾಗಿದೆ. 12-8 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಒಂದು ರೋಮಾಂಚನಕಾರಿ ಪಂದ್ಯದ ಮಧ್ಯದಲ್ಲಿ ನಾವೆಲ್ಲ ಇದ್ದೀವಿ. ಆದ್ಮೇಲೆ ಸರಸ್ವತಿ ಕಬಡ್ಡಿ ವೈಭವದ ಒಂದೇ ಒಂದು ಪಂದ್ಯ ಕೊನೆಯ ಘಟ್ಟ ಈಗ ನಡೀತಾ ಇದೆ. ಎಸ್, ಎರಡು ತಂಡಗಳು ಸೋಲನ್ನೇ ಕಾಣುವಂತಹ ತಂಡಗಳು. ಈ ಬದಿಯಲ್ಲಿ ಯಾರಾದರೂ ಒಬ್ಬರು ಸೋಲಲೇಬೇಕಾಗ್ತದೆ. ಈ ಒಂದರಲ್ಲಿ ಯಾರಾದರೂ ಒಬ್ಬರು ಸೋಲಲೇಬೇಕು. ಯಾಕಂತಂದ್ರೆ ಈ ಒಂದು ಪಂದ್ಯದಲ್ಲಿ ಸೋಲು ನಡೀತಾ ಇದೆ. ನೋಡೋಣ ಯಾವ ತಂಡ ಸೋಲುತ್ತದೆ, ಯಾವ ತಂಡ ದ್ವಿತೀಯ ಸ್ಥಾನಕ್ಕೆ, ಯಾವ ತಂಡ ಪ್ರಥಮ ಸ್ಥಾನಕ್ಕೆ ಬರ್ತದೆ ಅಂತ ಕಾದೋಣ. ಎರಡು ಉತ್ತಮ ತಂಡಗಳು ಈ ಮನೆಗೆ ಮಹಾಲಕ್ಷ್ಮಿ ನಾಗನೂರು ತಂಡ, ಆದರೆ ಅಕಾಡೆಮಿ ಚಿಂಚಲಿ ಮಾಯಕ್ಕ ದೇವಿಯ ತಂಡ. ಆ ಬದಿಯಲ್ಲಿ ಎರಡು ತಂಡಗಳ ಮಧ್ಯದಲ್ಲಿ ಒಂದು ರೋಮಾಂಚನಕಾರಿ ಪಂದ್ಯ ಇದೆ. ಜೆರ್ಸಿ ನಂಬರ್ 1. ಎಸ್, ನಿರಾಯಾಸವಾಗಿ ಲೋಣ ಬಿಟಿಯಲ್ಲಿ ಚಿಂಚಲಿ ತಂಡ ಇದೆ. ನೋಡಬೇಕು 3 ಪಾಯಿಂಟ್ಸ್ ಬಂದಾಗೆ 99 ಕಮಾನ್ ಚೇತರಿಸಿಕೊಂಡು ಆಡಬೇಕು. ಏನಿಲ್ಲ ಮಾಡಾಗಿಲ್ಲ, ಸಮಯ ಮಾಡಿದೆ. 20 ನಿಮಿಷದ ಪಂದ್ಯ ಇದೆ. ಆಗ್ತದೆ ಗೊತ್ತಿಲ್ಲ ತಮಗೆ. ಇದು ಸುಂದರವಾದಂತ ಪಂದ್ಯ. ಓಕೆ, ಮತ್ತೆ 16 ಮತ್ತು 8ರ ನಡುವೆ ಎರಡು ಪಂದ್ಯಗಳು ಸಾಗ್ತಾ ಇದ್ದಾವೆ. ಕಾಸರಗೋಡು ವಿಜಯದ ಮಾಲೆ ಯಾರ ಕೊರಳಿಗೆ. ಈಗ ಚಿಂಚಲಿ ಜೆರ್ಸಿ ನಂಬರ್ 7 ರೈಡರ್ ಗಿರಿಶನದಲ್ಲಿ ಮಾಡ್ತಾ ಇದ್ದಾನೆ. ನೋಡಬೇಕು ತಮ್ಮ ತಂಡಕ್ಕೆ ಎಷ್ಟು ಮೊತ್ತಗಳನ್ನು ತುಂಬುತ್ತಾ ಇರ್ಬೋದು. ಒಂದು ಹ್ಯಾಂಡ್ ಟಚ್ ಮುಖೇನ ಒಂದು ಅಂಕವನ್ನ ಕದ್ದುಕೊಂಡು ಬರ್ತಾ ಇದ್ದಾರೆ ವೀರ ಶೂರ ತೀರ. ಸ್ಕೋರ್ 16-9. 16-9 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. 69 ಇನ್ ಫೇವರ್ ಆಫ್ ನಾಗನೂರ್. ಚಿಂಚಲಿ 9, ನಾಗನೂರ್ 16. ಇವು ಎರಡು 16 ಮತ್ತು 9ರ ನಡುವೆ ಎರಡು ಪಂದ್ಯಗಳು ಸಾಗ್ತಾ ಇದ್ದಾವೆ. ಎಸ್, ಸ್ಟಾರ್ಟ್. ಮತ್ತೆ ಪ್ರಾರಂಭ. 16-9 ಮಧ್ಯದಲ್ಲಿ ಒಂದು ಸುಂದರ ಪಂದ್ಯ ಮೈದಾನ ಮಧ್ಯದಲ್ಲಿ ಕಾದೊಡ್ಬೇಕು. 7 ಆಟಗಾರ, ಒಬ್ಬ ಉತ್ತಮ ದಾಳಿಗಾರ, ಉತ್ತಮ ಆಟಗಾರ, ಹಾಗೆಯೇ ಉತ್ತಮ ವ್ಯಕ್ತಿತ್ವ ಕೂಡ ಕಾದು ನೋಡಬೇಕು ಏನಾಗ್ತದೆ ಅಂತ. ಉಳಿತಾರೆ ಅಂತ ಅದು ಇವತ್ತು ಉಳಿತಾರೆ. 50 ರೂಪಾಯಿ 4 ಮಂದಿಗೆ ಹಾಕಿಬಿಡುತ್ತೆ. ಜೆರ್ಸಿ ನಂಬರ್ 7 ಆಟಗಾರ ಒಂದು ಬಿರುಸಿನ ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾದೊಡಬೇಕು ತಮ್ಮ ತಂಡಕ್ಕೆ ಎಷ್ಟು ಮೊತ್ತಗಳನ್ನು ಭರಿಸ್ತಾರೆ ಎಂಬುದು. ಸ್ವಲ್ಪ ಪಂದ್ಯ ನಡೀತಾ ಇದೆ. ಹಾಗೆಯೇ ರೋಮಾಂಚನಕಾರಿ ಪಂದ್ಯದ ಮಧ್ಯದಲ್ಲಿ ನಾವೆಲ್ಲ ಅಣಿಯಾಗ್ತಾ ಇದ್ದೀವಿ. ನಿನ್ನೆಯಿಂದ ಇಲ್ಲಿವರೆಗೆ ಬಹಳ ಉತ್ತಮವಾದಂತಹ ತಂಡಗಳು ನೋಡಿಕೊಂಡು ನಿಮ್ಮೆಲ್ಲರ ಮನಸ್ಸನ್ನು ರಂಜಿಸಿವೆ ಅನ್ನೋದಕ್ಕೆ ನಮಗೆ ಅನಿಸ್ತಾ ಇದೆ, ಭಾಸವಾಗ್ತಾ ಇದೆ. ಇವತ್ತು ಮತ್ತೆ ಹಾಗೆಯೇ ಬಂತು ಮತ್ತೆ ಸುಮಾರು ಒಂದು ಅಂಕದಲ್ಲಿ ಮತ್ತು 18-12 ಮಧ್ಯದಲ್ಲಿ 6 ಅಂಕಗಳ ಅಂತರವಿದೆ ಮಹಾಲಕ್ಷ್ಮಿ ನಾಗನೂರು ತಂಡ. ಮತ್ತೆ ದಾಳಿಯಲ್ಲಿ ಆಕಾಶ. ನಾಗನೂರು ತಂಡದ ಜೆರ್ಸಿ ನಂಬರ್ 4 ದಾಳಿಯಲ್ಲಿ
ತಂಡದ ಗತಿಯನ್ನೇ ಬದಲಾಯಿಸಿ ಫೈನಲ್ ಪಂದ್ಯಕ್ಕೆ ಲಗ್ಗೆ ಇಟ್ಟಂತ ಆಟಗಾರ, ಒಂದೇ ತಂಡಕ್ಕೆ ವಿಜಯದ ಮಾಲೆಯನ್ನು ತಂದುಕೊಂಡಂತ ಆಟಗಾರ ಮಹಾಲಕ್ಷ್ಮಿ ನಾಗೂರು ತಂಡದ ದಾಳಿಗಾರ. 18 ಮತ್ತು 12ರ ನಡುವೆ 2 ಪಂದ್ಯಗಳು ಇವಾಗಿನ ಕಾಲಕ್ಕೆ ಸಾಗ್ತಾ ಇದ್ದಾವೆ. ಟರ್ನಿಂಗ್ ಸೂಪರ್, 1 ಅಂಕ ಮತ್ತು ಗಾಳಿಯಲ್ಲಿ 13-18. ಎಸ್ ಸರ್, ನಿಂತು ಬರತ್ತವು. ಎಸ್ ಉತ್ತಮ ತದಲ್ಲಿ ದಾಳಿಯಲ್ಲಿ ಹಾಗೇನೆ ಎರಡು ನಿಂದಿಲ್ಲ. ಹಾ ಓಕೆ ಓಕೆ, ಇಲ್ಲಪ್ಪ ನೀವು ಹೇಳ್ರಿ. 1 ಪಾಯಿಂಟ್ ಇಲ್ಲಿ, 1 ಪಾಯಿಂಟ್ ಆಡ್ರಿ. 14-19 ಪದ್ಧತಿ ಸನೇಕ. ಹೌದಾ 3 ಜನ ಮಾತ್ರ ಉಳಿದ್ದಾರೆ. ಅವ್ರು 3 ಮಂದಿ ಹೋದ್ರಂದ್ರೆ ಲೋನ ಆತಂದ್ರೆ ಮತ್ತೆ ಅಂಕಗಳು ಇಕ್ಕಲ್ ಬಂದ್ಬಿಡ್ತಾವ. ಹೆಲಿಕಾಪ್ಟರ್ ಹೋಗೋದು ಟೈಮ್ ಔಟ್. ಎಸ್ 3 ಜನ ಆಟಗಾರರ ಮಧ್ಯದಲ್ಲಿ ಸೂಪರ್ ಟಕ್ಕಲ್ ಆಗಿದೆ. ಹಾಗೆಯೇ 3 ನಂಬರ್ ಆಟಗಾರ ಕೂಡ ಗಾಳಿಯಲ್ಲಿ ಚಿಂಚುಳಿ ತಂಡದ ಆಟಗಾರ ಕಾದು ನೋಡಬೇಕು. ಮತ್ತು 1 ಅಂಕ. 19-15 ನಾಗ್ನೂರ್ ಪರವಾಗಿ. 19-15 ಇನ್ ಫೇವರ್ ಆಫ್ ನಾಗ್ನೂರ್, 19-15 ಇನ್ ಫೇವರ್ ಆಫ್ ನಾಗ್ನೂರ್. ಮತ್ತೆ ದಾಳಿಯಲ್ಲಿ ಆಕಾಶ ಮೇಲೆ ಸಿಟ್ಟಿದ್ದಾರೆ. ಆಮೇಲೆ ಹೌದಾ ಹಂಗ ಆಡ್ಬೇಕಾಗ್ತದ. ಎಲ್ಲ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದ. ನಿನ್ನಿಂದ ಇಲ್ಲಿವರೆಗೆ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಥರ್ಡ್ ರೈಡ್ ಹೋ ಹೊರಗೆ ಬಾಯಪ್ಪ, ಬಾ ನೋಡೋಣ ಗೊತ್ತ ಎಲ್ಲೋ ಅಲ್ಲಿ ಹಾಕತ್ತಾರ ಗೊತ್ತು. ಥರ್ಡ್ ರೈಡಾ? ಹಾ ಸರಿ. ಬಂದ್ ಮಾಡಿ ಟೈಮ್ ಬಂದ್ ಮಾಡಿ ಸರ್. ರೆಡಿ? ಓಕೆ, ಟು ರೈಟ್. ಥರ್ಡ್ ರೈಟ್ ಬಂತಲೆ ಹೊಡೆ. ಬಿಕ್ಕದ ಚಿಂಗಾರಿ. ಪ್ರಯತ್ನ ಆಗ್ತಾ ಇದೆ. 15-21 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. 1 ಪಾಯಿಂಟ್ 1 ಅಂಕ. ಹೌದು ಬಾಬಾ, ಇಲ್ಲಿಯೂ ಕೂಡ 1 ಅಂಕ. 16-22 ಅಂತರ ಅಷ್ಟೇ ಐತಿ. ನನ್ನ ನೀರು ಗೆಲ್ಲಲಾರೆ ಎನ್ನುವ ಹಬ್ಬದಿಂದ 2 ಪಂದ್ಯಗಳು ಸಾಗ್ತಾ ಇವೆ. 22 ಮತ್ತು 16ರ ಮಧ್ಯೆ 2 ಪಂದ್ಯಗಳು ಸಾಗ್ತಾ ಇದ್ದಾವೆ. ಬಹಳ ರೋಮಾಂಚನಕಾರಿ ಪಂದ್ಯದ ಮಧ್ಯದಲ್ಲಿ ಕೊನೆಯ ಗಳಿಗೆಯಲ್ಲಿ ನಾವು ಇನ್ನೇನು ಕೆಲವೇ ನಿಮಿಷಗಳ ಪಂದ್ಯ ಮುಕ್ತಾಯ ಆಗಲಿಕ್ಕೆ ಅವಕಾಶ ಬರ್ತಾ ಇದೆ. ಬಹಳ ಉತ್ತಮವಾದಂತಹ ಪಂದ್ಯಗಳ ಮಧ್ಯದಲ್ಲಿ
ಮೂರು ಜನ ಆಟಗಾರರು ಸುಪರ್ಣಕರಾಗಿರಿ. ಸುಪರ್ಣಕದಲ್ಲಿ ಕೆಲಸ ಮಾಡಿದ್ರು. ಈಗ ಸ್ವಲ್ಪ ನೋಡ್ಬೇಕು. ಅಲ್ಲ ಅಲ್ಲ ಬನ್ನಿ. ಅಲ್ಲ ಅಲ್ಲ ಮತ್ತೆ ಬನ್ನಿ. ಐದು ఒకటే ఒకటి ಅಂಕಗಳ ಬಲ ದೂರಿದೆ. ಪ್ರಯತ್ನ ಮಾಡಬೇಕು ಚಿಂಚಲಿ ತಂಡದ ಆಟಗಾರರು. 17-22 ಮಧ್ಯದಲ್ಲಿದೆ. ಕಾದು ನೋಡ್ಬೇಕು. ಹಾಗೇನೆ ಯಾರೇ ಚಿಂಚಲಿ ಟೀಮ್ ಗೆಲ್ತಿದ್ದಾರೆ ಕೈ ಮಾಡೋ ಜೋರಾಗಿ ಚಪ್ಪಾಳೆ. ಹೌದು ಗುರು, ನಾಲ್ಕೌಟ್ ಟೀಮ್ ಗೆಲ್ತಿದ್ದಾರೆ ಜೋರಾಗಿ ಚಪ್ಪಾಳೆ. ನಮ್ಮ ಯಾರು ಎಲ್ಲಕ್ಕೂ ಕೂಗೋರ. ಹೌದು ಪಾಠ ಏನೇನು ಬಂದೀವಿ ಎಲ್ಲಕ್ಕೂ ಜೈ. ಮತ್ತೆ 99 ಆಟಗಾರ ಕಾದು ನೋಡ್ಬೇಕು. ಚಿಂಚಲಿ ತಂಡದ ಒಬ್ಬ ಉತ್ತಮ ದಾಳಿಗಾರ ಮೈದಾನ ಮಧ್ಯದಲ್ಲಿ ಬರಬೇಕು. ಏನೋ ಬದಲಾವಣೆ ಆಗಿದೆ ಸಣ್ಣಂಗೆ. ಅವರು ಅರ್ಥ ರಕ್ಷಣಾತ್ಮಕ ಆಡ್ತಾ ಇದ್ದಾರೆ. ಡಿಸೈಡ್ ರೈಡ್ ಡೂ ಆರ್ ಡೈ. 22-18 ಬೋನಸ್ ಆ ಕಡೆಗೆ 3 ಪಾಯಿಂಟ್. ಓಕೆ ಸರಿ ರೀ. ಅಲ್ಲಿ ಒಂದು ಬೋನಸ್, ಈ ಕಡೆಗೆ 3 ಅಂಕಗಳು. ಹೀಗಾಗಿ 21-23. ಐತೆ ಎಲ್ಲ ಜೋಗಪ್ಪ ನಿನ್ನ ರವಾನೆ ಅಪ್ಪ. ಹೌದು ಮಾಡ್ತಾ ಇದೆ. 21-23 ಕೇವಲ 2 ಅಂಕಗಳ ಫರಕಿದೆ. 25,000 ರೂಪಾಯಿಗಳ ಗೆಲ್ಲಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ. ಯಾಕ ತಮ್ಮ ಹಿಂಗ್ಯಾಕ ಮಾಡ್ತೀರಿ? 25,000 ರೂಪಾಯಿ ಯಾಕೋ ಬೇಡ ಹೇಳೋ ನನ್ನ ತಮ್ಮೋಡೆ. ಮತ್ತೆ ಬಂತ ಎಂತ ನೋಡ್ರಿ ಎಂತ ಕ್ರಾಸ್ ಕಟ್ತಾ ಇದ್ದಾರೆ. ಕೊನೆಯ 5 ನಿಮಿಷ. ಇಂದಿದ್ದಕ್ಕ ಒಂದು ಲೆಕ್ಕ, ಇನ್ನು ಒಂದು ಲೆಕ್ಕ ಅಲ್ಲೇ. ಇದ್ರೊಳಗೆ ಇದು ನೋಡ್ರಿ ಬೆಂಕಿ ಬಬಲಾದೆ. ಮೈ ನೆವರೇರಿಸುವಂತಹ ಒಂದೇ ಒಂದು 5 ನಿಮಿಷದ ಪಂದ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತಾರೆ. ಪಾಯಿಂಟ್ ಹೌದು. ಇರ್ಲಿ ಕರೆಕ್ಟ್ ಐತೆ. ಬೋನಸ್ ಪ್ಲಸ್ 1 ಪಾಯಿಂಟ್. ಏರ್ದಾಗ ನಾನು ಹೋಗುತ್ತಮ್ಮ. ಹಿಂಗ್ಯಾಕ್ರ ಹುಡುಗರೇ 22. ಹೌದಾ ಹೊಡೆ ಕೆಲಸ ಮಾಡ್ಬೇಕ. ಬಹಳ ಚಂದ 4 ಭಾರಿ ಆಟ ಮಾಡೋಣ. ಈಗ ಮಾಡ್ಬೇಕೇನದು ಬರ್ಲೆ 4 ಸಕ್ಸಸ್ ದಾಳಿಗಳಾಗ್ಯಾವ. ಹೌದಾ ಬೋನಸ್ ಪಾಯಿಂಟ್ ಅಂತ 23-26. ಐತಲೆ ಕಡೆ. ಇಪ್ಪತ್ತಾರು 23 ನಡುವೆ 2 ಪಂದ್ಯಗಳು ಸಾಗ್ತಾ ಇದ್ದಾವೆ. 1 ಅಂಕ ಕೊಡದೇನೆ ಮುಂದೆ ಸಾಗಬೇಕು ಅವರು. ಹೋಗ 4 ನಿಮಿಷಗಳ ಪಂದ್ಯ ಮಾತ್ರ ಬಾಕಿ ಇದೆ. ಜಯದ ಮಾಲೆ ನಿಧಾನಕ್ಕೆ ವಾಲ್ತಾ ಇದೆ. ಏನ್ ಮಾಲೆ ಇಲ್ಲ. 27 4 ಪಾಯಿಂಟ್ ಇದೆ. ಪ್ರಯತ್ನ ಆಗ್ಬೇಕು. ಹಾಗೆ ಇಲ್ಲೇ ಇದು ಖಂಡಿತಕ್ಕ ಇಲ್ಲೇ ಟೈಮ್ಔಟ್. ಕೊಡ್ರಿ ಟೈಮ್ಔಟ್ ಕೊಡ್ರಿ. ಕೇಳ್ರಿ, ಇನ್ನು 5 ನಿಮಿಷ ದೌಡ್ ಮ್ಯಾಚ್ ಮುಗಿಲಿಕ್ಕೆ 25,000 ಯಾರಿಗೆ ಕೊಡಂಗಿಲ್ಲ. ಮತ್ತು ನಮ್ಮದು ಹಿಂಗು ಲೆಕ್ಕ ಹೊಡೆ.
ಸಮಯವನ್ನ ಕಳೀತಾ ಇದ್ದಾರೆ. ಯಾಕಂತಂದ್ರೆ ಅಂಕಗಳು 3 ಪಾಯಿಂಟ್ ಮೇಲದವ, ಕಾದು ನೋಡ್ಬೇಕು. ಮಾಡಬೇಕ ಎಲ್ಲಾ ದಾಳಿಯಲ್ಲಿ ಅಂಕ ಕರ್ಕೊಂಡ್ಬಂದಿದ್ದಾರೆ. ಕಾದು ನೋಡ್ಬೇಕು ಪ್ರತಿ ದಾಳಿಯಲ್ಲಿ ಅಂತ ಬಂದ್ರೆ ಹೌದು ಹೋಗ್ಬಟ್ಟ. ಕೊನೆಯ 3 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ. ಲಾಸ್ಟ್ ಮಿನಿಟ್ ಮಾವ 27-25 ನಡುವೆ 2 ಪಂದ್ಯಗಳು ಸಾಗ್ತಾ ಇದ್ದಾವೆ. ಹೌದು, ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. 2 ಅಂಕಗಳ ಪಂದ್ಯ ಮತ್ತೆ ಹೌದೇ. ಎದ್ದೇಳು ಭಾರತೀಯ ಹೋಗ್ಲಿ. ಬಿಡ್ರಿ 26-27 ಒಂದೇ ಒಂದು ಬಾಕಿ ಸಮಬಲ ಹೋರಾಟಕ್ಕೆ. ಒಂದೇ ಒಂದು ಸಾರೆ ಮುಂದೆ ಬಾರೆ ಒಬ್ಬ ಉತ್ತಮ ಆಟಗಾರ ಪ್ರತಿ ದಾಳಿಯಲ್ಲೂ ಅಂಕ ಕಸ್ಕೋಬಹುದು. ಪ್ರೇಕ್ಷಕರ ಕಣ್ಣಿಗೆ ನೋಟ. ಇದೊಂದು ಬೆಂಕಿ ಆಟ, ಬಿರುಸಿನ ಆಟ. ನೋಡ್ತಾ ಆಗೋಗೈತೆ ಶಾನೆ ಪೇರೋಟಿ. ಬೋನಸ್ ಕೊಡ್ತಾ ಹೋಗಿ ಇಲ್ಲಿ 33 ಸಮಬಲದ ಹೋರಾಟ. Yes, one plus 2, 3 points. Last one. Hey, catch one. ಇವತ್ತಿನ ದಿವಸ ಒಂದು ಭಯಾನಕ ಆಟ ಅದರಲ್ಲಿ ಡಾಕ್ಟರ್ ತಂಡದವರು ವಿಜಯಿಸಲಿ ಆಗಿದ್ದಾರೆ. ಅವರಿಗೆ ಸೂಪರ್ ಸೂಪರ್